ಒಂದೊಂದು ಮೈಲಿಗಲ್ಲುಗಳು. ಸತತವಾಗಿ 50 ವರ್ಷಗಳ ಕಾಲ ನಿರ್ದೇಶಕರಾಗಿದ್ದು ಇಂದಿಗೂ ಸಕ್ರಿಯರಾಗಿ ಸಿನಿಮಾ ನಿರ್ದೇಶನದಲ್ಲಿ ಭಾಗಿಯಾಗಿರುವ ನೀವು ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ಮಾದರಿಯಾಗಿ ನಿಂತುಕೊಂಡಿದ್ದೀರಿ. ಕರ್ನಾಟಕ ಚಲನಚಿತ್ರೋದ್ಯಮ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ನಿಮ್ಮ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ಇಡೀ ಚಿತ್ರರಂಗದ ಪರವಾಗಿ ನಿಮಗೆ ನಿರ್ದೇಶಕ ರತ್ನ ಎಂದು ಬಿರುದು ನೀಡಿ ಸನ್ಮಾನಿಸಲು ಹರ್ಷಿಸುತ್ತದೆ. ಮೈಸೂರಿನ ಪ್ರತಿಷ್ಠಿತ ರಜಪೂತ ಕುಟುಂಬದ ಶಂಕರ ಸಿಂಗ್ ಹಾಗೂ ಮಂಗಳೂರಿನ ಪ್ರಸಿದ್ಧ ನಟಿ ಶ್ರೀಮತಿ ಪ್ರತಿಮಾದೇವಿ ಅವರ ಹಿರಿಯ ಪುತ್ರರಾಗಿ 22/10/1952ರಲ್ಲಿ ಜನಿಸಿದಿರಿ. 1975ರಲ್ಲಿ ನಾಗಕನ್ಯೆ ಎಂಬ ಜನಪದ ಕಥೆಯನ್ನು ಚಲನಚಿತ್ರವಾಗಿಸುವ ಮೂಲಕ ನೀವು ಕಥನ ಕಲೆಯ ಭಾರತೀಯ ಕಥಾ ಸಂಸ್ಕೃತಿಯನ್ನು ಹಮ್ಮಿಕೊಂಡಿರಿ. ಅನಂತರ ನೀವು ಸಮಕಾಲೀನ ನಿರ್ದೇಶಕರುಗಳಿಗಿಂತ ವಿಭಿನ್ನವಾಗಿ ಚಿಂತಿಸಿದ್ದರ ಫಲವೇ ನಾಗರಹೊಳೆ, ಗಂಡಭೇರುಂಡ, ಕಿಲಾಡಿ ಜೋಡಿ ಅಂತ ಮೊದಲಾದ ಚಿತ್ರಗಳು ಹಾಲಿವುಡ್ ಶೈಲಿಯಲ್ಲಿ ಮೂಡಿಬರಲು ಕಾರಣವಾದವು. ನೀವು ಕನ್ನಡ ಕಾದಂಬರಿಗಳ ಬಗ್ಗೆ ಆಲೋಚಿಸುತ್ತಲೇ ಗಂಡಬೇರುಂಡದಂತಹ ಕನ್ನಡದಕ್ಕೆ ವಿಶಿಷ್ಟವಾದ ಚಲನಚಿತ್ರವನ್ನು ನೀಡಿದ್ದೀರಿ. ನೀವು ಇಲ್ಲಿಯವರೆಗೆ ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡದ ಕಾದಂಬರಿಗಳನ್ನು ಆಧರಿಸಿವೆ. ನೀವು ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸುತ್ತವೆ. ಅವೆಲ್ಲವೂ ಜನಪ್ರಿಯವೇ ಆಗಿದೆ. ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ನೀವು ದಕ್ಷತೆ ಮೆರೆದಿರಿ. ನಿಮ್ಮ ಕ್ರಿಯಾಶೀಲತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಹಲವಾರು ಯೋಜನೆಗಳನ್ನು ರೂಪಿಸಿದಿರಿ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಮೈಸೂರಿಗೂ ಕೊಂಡೊಯ್ದಿರಿ. ನೀವು ನಿರ್ದೇಶಿಸಿದ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಜೀವಿತಾವಧಿಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಿಮಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದು ಕೂಡ ಅಭಿನಂದನೀಯ ಸಂಗತಿ. ನಿಮಗೆ ಇನ್ನೂ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿಗಳು ಮುಂದಿನ ದಿನಗಳಲ್ಲಿ ಲಭಿಸಲಿ. ಆಯುರಾರೋಗ್ಯ ಐಶ್ವರ್ಯ ಲಭಿಸಲಿ. ಇನ್ನೂ ಹೆಚ್ಚಿನ ಚಲನಚಿತ್ರಗಳು ನಿಮ್ಮಿಂದ ಮೂಡಿಬಂದು ಕನ್ನಡ ಚಿತ್ರ ಪ್ರೇಮಿಗಳನ್ನು ರಂಜಿಸಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಚಿತ್ರರಂಗದ ಪರವಾಗಿ ಹಾರೈಸುತ್ತೇವೆ. ದಕ್ಷಿಣ ಅಧ್ಯಕ್ಷರು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ಕೃಷ್ಣೇಗೌಡ ಧನ್ಯವಾದಗಳನ್ನು ಅರ್ಪಿಸ್ತಾ ತಮಗಿದು ಅರ್ಪಣೆ. SVR ಸರ್, ನಿಜಕ್ಕೂ ಬಹಳ ಹೆಮ್ಮೆಯ ಭಾವ ಮೂಡ್ತಾ ಇದೆ. ಕನ್ನಡ ವಾಕ್ಚಿತ್ರದ ಪಯಣಕ್ಕೆ 91 ವರ್ಷ. ದೇಶ ಸ್ವಾತಂತ್ರ್ಯ ಪಡೆದ ವರ್ಷವೇ ಶಂಕರ್ ಸಿಂಗ್ ಅವರ ಮಹಾತ್ಮ ಪಿಕ್ಚರ್ಸ್ ಜನಿಸಿ ಅನೇಕ ಕಲಾಕೃತಿಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುವ ಮುಖೇನ ಬೆಳಕಿನ ದೀಪವಾಗಿ ಪ್ರಜ್ವಲಿಸಿತ್ತು. ಆ ದೀಪದ ಜ್ಯೋತಿ ಇಂದು ಬಾಬು ಅವರ ರೂಪದಲ್ಲಿ ಇನ್ನೂ ತೇಜಸ್ಸನ್ನ ಪಡೆದು ಮುಂದೆ ಸಾಗ್ತಿದೆ ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಪ್ರೀತಿಪೂರ್ವಕ ಚಪ್ಪಾಳಿಯ ಮುಖೇನ ಶಿಕ್ಷಕನಿಗೆ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಗೌರವ ಪೂರ್ವಕವಾಗಿ ನಿರ್ದೇಶಕ ರತ್ನ ಪ್ರಶಸ್ತಿಯನ್ನ ಕೂಡ ಮಾಡುವ ಮುಖೇನ ದಯಮಾಡಿ ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ ಕೊಡಬಹುದಾ? ಕಲೆಯ ವಂಶ ಪಾರಂಪರ್ಯದಲ್ಲಿ ಅರಳಿ ನಿಂತ ಮಹಾ ಮರ, ಅದೆಷ್ಟೋ ಮರಗಳು ಬೆಳೀಲಿಕ್ಕೆ ಕಾರಣೀಭೂತರು. ದಯಮಾಡಿ ಅವರ ಕುಟುಂಬಸ್ಥರೆಲ್ಲರೂ ವೇದಿಕೆಗೆ ಬರಬೇಕು. ಅವರ ಆದಿಯಾಗಿ ವಿಜಯಲಕ್ಷ್ಮಿ ಮ್ಯಾಮ್, ಜಾಗತಿಕ ಗುಣಮಟ್ಟದ ಚಲನಚಿತ್ರಗಳನ್ನು ಕನ್ನಡದ ಭೂಮಿಗೆ ತರುವ ಮಹದಾಸೆಯಿಂದ ಚಿತ್ರರಂಗದ ದಾರಿಯನ್ನ ಹಿಡಿದವರು. ವೈವಿಧ್ಯಮಯ ಕಥಾವಸ್ತುಗಳ ಪ್ರಯೋಗಗಳಿಗೆ ಮುನ್ನುಡಿ ಬರೆದ ಕೀರ್ತಿ ನಮ್ಮ SVR ಅವರಿಗೆ
ಸಲ್ಲತ್ತೆ. ಆಕ್ಷನ್ ಥ್ರಿಲ್ಲರ್ನಿಂದ ಹಿಡಿದು ಪ್ರೇಮ ಕಾವ್ಯದವರೆಗೆ, ಮಕ್ಕಳ ಲೋಕದಿಂದ ಹಿಡಿದು ಹಾಸ್ಯದಾಲಿಯವರೆಗೆ ಆದಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಸೀತಾರಾಮ್ ಸರ್ ಕೂಡ ಹೇಳ್ತಾ ಇದ್ದಾರೆ, ವೇದಿಕೆಗೆ ಬರಬೇಕು. ಅವರ ಕುಟುಂಬದವರು 5ನೇ ಅವಾರ್ಡ್ ಕೊಟ್ಟ ತರುವಾಯ ಅವರಿಗೆ ನಮ್ಮ ದೇಸಿ ಸಂಸ್ಕೃತಿಯ ಸಂಕೇತವಾದ ಕೌದಿಯನ್ನು ತೊಡಿಸಬೇಕು ಅಂತ ಕೇಳ್ಕೊತೀವಿ. ಈಗ ಈ ದಂಪತಿಗಳಿಗೆ ನಮ್ಮ ವಸ್ತ್ರ ಈಗ ನಮ್ಮ ನಾಡಿನ ಸಮರ್ಥ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಅವರಿಗೆ 5ನೇ ಎಂಟರ್ಟೈನ್ಮೆಂಟಿನಿಂದ ಕೊಡುವ ಜೀವನ ಸಾಧನೆಯ 5 ಚಂದನವನ್ನು ಆಳಿದ್ದಾರೆ. ಅವರ ಕೈಯಿಂದ ನಮ್ಮ 5ನೇ ಚಿನ್ನದ ಪದಕವನ್ನು ಈ ನಿರ್ದೇಶಕರ ನನಗೆ ದಯಮಾಡಿ ಕೊಡಬೇಕು. ಬನ್ನಿ, ಏನಾದರೂ ನಮಗತ್ತು ತೋರಿಸಿ ಭಲೇ ಚಪ್ಪಾಳೆ. ಈಗ ಈ ನಿರ್ದೇಶಕ ರತ್ನನಿಗೆ ನಾವು ಒಂದು ನೆನಪಿನ ಪಟವನ್ನು ತಯಾರು ಮಾಡಿದ್ದೇವೆ. ಬರಲಿ ನೆನಪಿನ ಪಟ. ಜಸ್ಟ್ ಲುಕ್ ಅಟ್ ಇಟ್ ಅಂಡ್ ಗಿವ್. ಸರ್ ಎಲ್ಲ ಕೂತ್ಕೊಳ್ಳಿ ಸರ್ ಪ್ಲೀಸ್. ಪ್ಲೇ ದಿ ರೆಕಾರ್ಡ್. ಶ್ರೀ 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 ಸಿನಿಮಾ, ಶ್ರೀ ಸಿನಿಮಾ, ಶ್ರೀ ಸಿನಿಮಾ, ಶ್ರೀ ನಿರ್ದೇಶಕರ ಶಂಕರ ಸಿಂಗ್, ವೀರ ರಾಜೇಂದ್ರ ಸಿಂಗ್ ಬಾಬು ಅವರೇ. ಗೌರವಾನ್ವಿತರಾದ ಶ್ರೀ SV ರಾಜೇಂದ್ರ ಸಿಂಗ್ ಬಾಬುರವರೇ, ನೀವು ಕನ್ನಡ ಚಿತ್ರೋದ್ಯಮದಲ್ಲಿ 91 ಅಪರೂಪಕ್ಕೊಮ್ಮೆ ನಿಮ್ಮಂಥ 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 ಮಹಾಕನಸುಗಾರರ ತಾನೇ ಹೆರುತ್ತಾಳೆ, ತಾನೇ ಹೆರುತ್ತಾಳೆ. ಚೈಲ್ಡ್ಹುಡ್ಡಿನಿಂದ ಸ್ಯಾಂಡಲ್ವುಡ್ಡಿನಲ್ಲಿ ಕ್ಯಾಮರಾ ಲೈಟ್ಗಳ ಜೊತೆ ಆಟವಾಡಿ ಬೆಳೆದು ಗೋಲ್ಡನ್ ಹಿಟ್ಸ್ಗಳನ್ನು ಕೊಟ್ಟ SVR ಅವರೇ ನಿಮ್ಮ ಕುರಳಿಗೆ 5ನೇ ಚಿನ್ನದ ಪದಕವೇರಿದೆ. 5ನೇ ಚಿನ್ನದ ಪದಕವೇರಿದೆ. ಪಂಚಭೂತಗಳ ಒಡಹುಟ್ಟು 5ನೇ, ಪಂಚಭೂತಗಳ ಒಡಹುಟ್ಟು 5ನೇ. ಇದು ನಿರ್ದೇಶಕ ರತ್ನನ ಕೊರಳಲ್ಲಿದ್ದರೆ ಅಲ್ಲಿ ಮಹಾ